ನಮಸ್ತೆ, ಎಲ್ರಿಗೂ ಭಾಷಾ ಲೋಕಕ್ಕೆ ಸ್ವಾಗತ. ನೋಡಿ, ಕರಿಬೇವಿನ ಸೊಪ್ಪು ಸಿಕ್ಕಿತ್ತು. ಮೊನ್ನೆ ಗೆಲ್ಲು ಕಡ್ದದ್ದು, ಹಾಗೆ ತುಂಬ ಸೊಪ್ಪಿತ್ತು. ಹಾಗೆ ಎಂತ ಮಾಡೋದು, ಚಟ್ನಿ ಪುಡಿ ಮಾಡುವಂತ ಆಯಿತು. ಹಾಗೆ ಚಟ್ನಿ ಪುಡಿ ಮಾಡಿದ್ದೆ. ನೋಡಿ, ಚಟ್ನಿ ಪುಡಿ ಹೀಗೆ ಆಗಿದೆ. ಯಾವ ರೀತಿ ಮಾಡೋದು ಅಂತ ನೋಡಿಕೊಳ್ಳುವ. ಈಗ ಯಾವ ಸಾಮಾನೆಲ್ಲ ಬೇಕು ಅಂತ ಹಾಕಿದ್ದೇನೆ ನೋಡಿ. ಈಗ ಒಂದು ಬಾಣಲೆಯನ್ನು ಬಿಸಿಗೆ ಇಟ್ಟಿದ್ದೇನೆ. ಈಗ ಅದಕ್ಕೆ 1 ಕಪ್ಪು ಆಗುವಷ್ಟು ಕಡಲೆಬೇಳೆಯನ್ನು ಹಾಕಿ ಮಧ್ಯಮ ಉರಿಯಲ್ಲಿ ಹುರಿದುಕೊಳ್ಬೇಕು. ನೋಡಿ, ಎಣ್ಣೆ ಹಾಕದೆ ಹುರಿತಾ ಇದ್ದೇನೆ ನಾನು, ಹಾಗೆ ಸುಲಭ ಆಗ್ತದೆ ಅಂತ. ಈಗ ಮಧ್ಯಮ ಉರಿಯಲ್ಲಿ ಹುರಿದುಕೊಳ್ಬೇಕು. ಪರಿಮಳ ಬರ್ತದೆ, ಅದು ನಮಗೆ ಗೊತ್ತಾಗ್ತದೆ. ಈಗ ಸಾಮಾನ್ಯ ಒಂದು ಅರ್ಧ ಹುರಿದ ಆಗಿದೆ ಅಂತ ಆಗುವಾಗ ಅದಕ್ಕೆ ಈಗ ಉದ್ದಿನ ಬೇಳೆಯನ್ನು ಅರ್ಧ ಕಪ್ಪಿನಷ್ಟು ಹಾಕಿಕೊಳ್ತಾ ಇದ್ದೇನೆ. ಅದನ್ನು ಈಗ ಹೊಂಬಣ್ಣ ಬರುವವರೆಗೆ, ಅಂದರೆ ಒಂದು ಕಲರ್ ಚೇಂಜ್ ಆಗ್ತದೆ, ಪರಿಮಳ ಕೂಡ ಬರ್ತದೆ, ಹಾಗೆ ಎರಡನ್ನು ಒಟ್ಟಿಗೆ ಹುರಿದುಕೊಳ್ತಾ ಇದ್ದೇನೆ. ಈಗ ನೋಡಿ, ಇದಾಗಿದೆ. ಒಂದು ಪಾತ್ರಕ್ಕೆ ತೆಗೆದುಕೊಳ್ತೇನೆ. ಈಗ 1 ಸ್ಪೂನ್ ಎಣ್ಣೆ ಹಾಕಿಕೊಳ್ತೇನೆ. 2 ಸ್ಪೂನು ಕೊತ್ತಂಬರಿಯನ್ನು ಹಾಕಿ, ಒಂದು 20 ಒಣಮೆಣಸನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಬೇಕು. ಈ ಹುರಿಯುವಾಗ ಮಧ್ಯಮ ಉರಿಯಲ್ಲಿ ಇರಬೇಕು. ಚೆನ್ನಾಗಿ ಹುರಿತಾ ಇದ್ದೇನೆ. ಈಗ ಇದು ಕೂಡ ಹಾಗೆ ಮೆಣಸೆಲ್ಲ ದಪ್ಪಾಗಿ ಪರಿಮಳ ಬರ್ತದೆ. ಈಗ ಆಗಿದೆ, ತೆಗೆದಿದ್ದೇನೆ. ಈಗ ಅದೇ ಬಾಣಲೆಗೆ 1 ಸ್ಪೂನ್ ಎಣ್ಣೆ ಹಾಕಿಕೊಳ್ತೇನೆ. ಒಣ ಕೊಬ್ಬರಿ 1 ಇಡೀ ತಗೊಂಡಿದ್ದೇನೆ ನಾನು. ಅದನ್ನು ಕೂಡ ಹುರಿಬೇಕು. ಚೆನ್ನಾಗಿ ಹುರಿತಾ ಇದ್ದೇನೆ. ಒಂದು ಸ್ವಲ್ಪ ಹುರಿದ ಮೇಲೆ ಅದಕ್ಕೆ ಹುಳಿಯನ್ನು ಈಗಲೇ ಹಾಕಿಕೊಳ್ತಾ ಇದ್ದೇನೆ. ಅದು ಯಾವಾಗ ಕೂಡ ಹಾಕ್ಬೋದು. ಅದನ್ನು ಕೂಡ ಹಾಕಿ, ಒಂದು ನಿಂಬೆ ಗಾತ್ರದ, ಸಣ್ಣ ನಿಂಬೆ ಗಾತ್ರದಷ್ಟು ತಗೊಂಡಿದ್ದೇನೆ. ಅದನ್ನು ಕೂಡ ಹಾಕಿ ಹುರಿದುಕೊಳ್ಬೇಕು. ನೋಡಿ, ಕೊಬ್ಬರಿ ಈ ರೀತಿ ಕೆಂಪಾದರೆ ಒಳ್ಳೆಯದು. ಹಾಗೆ ಒಳ್ಳೆ ಪರಿಮಳ ಬರ್ತಾ ಉಂಟೀಗ. ನೋಡಿ, ಇದು ಕೂಡ ಆಗಿದೆ. ಇದನ್ನು ಕೂಡ ತಗೊಳ್ತೇನೆ ಒಂದು ಬಟ್ಲಿಗೆ. ಈಗ ಪುನಃ 1 ಸ್ಪೂನ್ ಎಣ್ಣೆ ಹಾಕಿ ಕರಿಬೇವಿನ ಸೊಪ್ಪನ್ನು ಹುರಿದುಕೊಳ್ಬೇಕು. ಮೇಯ್ನ್ ಇದುವೇ ಒಂದು ಸ್ವಲ್ಪ ಟೈಮ್ ಹಿಡಿತದೆ. ಇದು ನಾನು ಹೀಗೆ ಕೊಯ್ದ ದಿವಸವೇ ಹೀಗೆ ಹುರಿದದ್ದು. ನನಗೆ ತುಂಬ ಟೈಮ್ ಹಿಡಿದಿದೆ ಆಯಿತಾ. ನೀವು ಹಾಗೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ನಾನು ಅಂದರೆ ಟಿಪ್ಸ್ ಹೇಳ್ತೇನೆ, ನನಗೆ ಅದು ಮತ್ತೆ ಗೊತ್ತಾದದ್ದು. ಮತ್ತು ಅದು ಕಷ್ಟ ಆಯಿತು ಅಂತ ನಾನು ಮತ್ತೆ ಅರ್ಧ ಮಾಡಿ ಹುರಿದದ್ದು. ನೋಡಿ, ಈ ರೀತಿ ಕೊಯ್ದು 2 ದಿವಸ ಒಣಗಿಸಿ, ನೆರಳಿನಲ್ಲಿ ಒಣಗಿಸಿ ಹುರಿದ್ರೆ ಸುಲಭದಲ್ಲಿ ಹುರಿಬೋದು, ಸುಲಭದಲ್ಲಿ ಆಗ್ತದೆ. ನಾನು ಅದೇ ದಿವಸ ಹುರಿದಿದ್ದೆ, ಹಾಗಾಗಿ ನನಗೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗಿದೆ. ಈಗ ನೋಡಿ, ಅರ್ಧ ಮಾಡಿ ಹುರಿತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ಬೇಗ ಆಯಿತು ನನಗೆ. ಅದು ಶಬ್ದ ಬರಬೇಕು, ನಿಮಗೆ ಶಬ್ದ ಕೇಳ್ತಾ ಇರ್ಬೋದು. ಅದು ಹುರಿದ ಶಬ್ದ ಕೇಳ್ತದೆ, ಅಲ್ಲಿವರೆಗೆ ಹುರಿಬೇಕಾಗ್ತದೆ. ನೋಡಿ, ಇದಾಗಿದೆ. ಈಗ ಅದನ್ನು ಕೂಡ ಅದೇ ಪಾತ್ರಕ್ಕೆ ತೆಗೆದುಕೊಳ್ತಾ ಇದ್ದೇನೆ. ನಾನು ಅದನ್ನು 2 ವಿಭಾಗ ಮಾಡಿ ಹುರಿತಾ ಇದ್ದೇನೆ. ನೋಡಿ, ಈಗ ಇದನ್ನು ಹುರಿತಾ ಇದ್ದೇನೆ. ನೋಡಿ, ಇದು ಆಯ್ತು. ಈಗ ಇದಕ್ಕೆ ಅದೇ ಪಾತ್ರದಲ್ಲಿರುವಂಥ ಎಲ್ಲ ಇದನ್ನು ಹಾಕಿ ಇಡ್ತಾ ಇದ್ದೇನೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ತಣಿಲಿಕ್ಕೆ ಬಿಡಬೇಕೀಗ, ತಣಿಲಿ. ಈಗ ನೋಡಿ, ತಣಿದಿದೆ. ನೋಡಿ, ಈಗ ಮಿಕ್ಸಿ ಹಾಕಿ ಪೌಡರ್ ಮಾಡಿಕೊಂಡ್ರೆ ಆಯಿತು. ತುಂಬ ನೈಸ್ ಪೌಡರ್ ಆಗಬೇಕು ಅಂತಿಲ್ಲ. ನೋಡಿ, ಈ ರೀತಿಯಾಗಿ ಎಲ್ಲ ಪೌಡರ್ ಮಾಡಿಕೊಳ್ತಾ ಇದ್ದೇನೆ. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಮಗೆ ಒಳ್ಳೆ ರುಚಿ ಆಗ್ತದೆ. ದೋಸೆಗೆ ಆದರೆ ತುಪ್ಪ ಎಣ್ಣೆ ಮಿಕ್ಸ್ ಮಾಡಿ ದೋಸೆಗೆ ಸೇರಿಸಿ ತಿನ್ಬೋದು. ಊಟಕ್ಕೆ ಮಜ್ಜಿಗೆ ಅನ್ನಕ್ಕೆ ಒಳ್ಳೆಯದಾಗ್ತದೆ, ತುಂಬ ಒಳ್ಳೆಯದಾಗ್ತದೆ. ನೋಡಿ, ಹೀಗೆ ಬುತ್ತಿಯಲ್ಲಿ ಹಾಕಿಟ್ರೆ 1 ತಿಂಗಳಾದರೂ ಏನಾಗೋದಿಲ್ಲ, ಹೊರಗೆ ಇಟ್ಟರು ಕೂಡ. ಫ್ರಿಜ್ಜಿನಲ್ಲಿ ಆದರೆ 6 ತಿಂಗಳೆಲ್ಲ ಇಡ್ಬೋದು. ನೋಡಿ, ಮುಗಿತಾ ಬಂತು. ದೋಸೆಗೆ ಊಟಕ್ಕೆಲ್ಲ ಆಗ್ತದೆ. ಹಾಗಾದರೆ ನೋಡಿದ್ರಲ್ಲ,
ನೀವು ಕೂಡ ಮಾಡಿ ಹೇಗೆ ಆಗಿದೆ ಅಂತ ಅಭಿಪ್ರಾಯ ಹೇಳಿ. ಇನ್ನು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು.